Hey guys, welcome back to Kavya Vlog. ಆ್ಯಕ್ಚುಲಿ ಇವತ್ತು ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಇವಾಗ ಪ್ರೆಸೆಂಟ್ ನಾವು ಎಲ್ಲಿದ್ದೀವಿ ಅಂದರೆ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಇದ್ದೀವಿ. ಆದರೆ ಬಸ್ಸೇ ಹುಡುಕ್ತಾ ಇದ್ದೀವಿ, ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಎಲ್ಲೋಗುತ್ತೆ ಅಂತ ಹುಡುಕ್ತಾ ಇದ್ದೀವಿ, ಸಿಗ್ತಾನೆ ಇಲ್ಲ ಗೈಸ್. ಎಲ್ಲರೂ ಬಂದು ವೆಯ್ಟ್ ಮಾಡ್ತಿದ್ದಾರೆ. ಇವ್ನು ನೋಡಿ ಹೆಂಗೆ ನಗ್ತಾ ಇದ್ದಾನೆ. ನಾನು ನೋಡಿಕೊಂಡು ಹುಡುಕಿ 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 ಒಂದು ಮೆಜೆಸ್ಟಿಕ್ ಫುಲ್ ಒಂದು ರೌಂಡ್ ಹಾಕಿದ್ದೀನಿ ಈ ಕರ್ನಾಟಕ ಬಸ್ ಸ್ಟಾಪಿಂದ. ಅದು ಸಿಗಲ್ಲ, ಬಾ ಸಿಕ್ಕರೆ ನಿನ್ನ ಲಕ್ಕು ಗೈಸ್. ಅಂತೂ ಇಂತೂ ಅಂದರೆ ಈ ಕಡೆ ಸೈಡ್ ಬಂದು ಫ್ಲ್ಯಾಟ್ ನಂಬರ್ 15ಗೆ ಸಿಕ್ಕಿದೆ. ಬನ್ನಿ, ಇವಾಗ ನಮ್ಮ ಮನೆಯವರೆಲ್ಲ ಅಲ್ಲೇ ಇದ್ದಾರೆ, ಕರ್ಕೊಂಡು ಈ ಫ್ಲ್ಯಾಟ್ ನಂಬರ್ಗೆ ಬರೋಣ ಬನ್ನಿ ಗೈಸ್. ಒಂದು ಪಾರಿವಾಳ ಹಿಡಿಯಕ್ಕೆ ಹೋಯ್ತೀನಿ ಅಂದ್ಬಿಟ್ಟು ಪಾರಿವಾಳನೇ ಸಿಗಲಿಲ್ಲ, ಹೊಂಟೋಯ್ತು ಎಲ್ಲ. ರೀಲ್ಸ್ ಮಾಡ್ತೀನಿ ಏನ್ರಿ, ಏನು ಮಾಡಲ್ಲ ರೀ ಗೈಸ್. ಏನಂದರೆ ಬಿಸಿಲಿಲ್ಲ, ಆದರೂ ಎಷ್ಟು ಬೆವರ್ತಾ ಇದ್ದೀವಿ ಅಂದರೆ ಅಷ್ಟು ಬೆವರ್ತಾ ಇದ್ದೀವಿ. ಮಳೆ ಬರೋ ಥರ ಇದ್ರೂ ಎಲ್ಲ ಹೆಂಗೆ ಕೂತಿದ್ದಾರೆ ನೋಡಿ. ಅಲ್ಲಿ ಅತ್ತೆ ಅಜ್ಜಿ, ಇಲ್ಲಿ ಶಿರೀಷಾ ಅತ್ತೆ ಹಾಯ್ ಮಾಡ್ಬೇಕು, ಹಂಗಿಂದಾನೆ ಎಲ್ಲ ಹಾಯ್ ಮಾಡಿ ನೋಡಿ ಗೈಸ್. ಅಕ್ಕಿ ಎಲ್ಲ ಹೆಂಗೆ ಆರಿ ಹೋಗಿತಾ ಇದೆ. ಅಜ್ಜಿ ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್. ನಾವೇ ಇವಾಗ ಬಸ್ಸಿಗೆ ಬಂದು ಕುತ್ಕೊಂಡಿದ್ದೀವಿ. ಎಲ್ಲರೂ ಬರ್ತಿದ್ದಾರೆ, ಹತ್ಕೋತಿದ್ದಾರೆ. ಎಲ್ಲರೂ ಬಂದು ಆಧಾರ್ ಕಾರ್ಡ್ ತಗೊಂಡು ಬೀಸ್ಕೋತಾ ಇದ್ದಾನೆ. ನೋಡ್ತಾ ಇದ್ಯಾ, ಕಚ್ಚಿ ಆಮೇಲೆ ಓಡಿಸ್ತಾರೆ. ಹಾಯ್ ಗಾಯ್ಸ್, ನೋಡಿ ಗಾಯ್ಸ್, ಜಸ್ವಿನ್ ಔಟ್ಫಿಟ್ ನೋಡಿ ಗಾಯ್ಸ್, ಗಾನ್ವಿ ಔಟ್ಫಿಟ್ ನೋಡಿ ಗಾಯ್ಸ್. ನೋಡಿ ಗಾಯ್ಸ್ ಹೆಂಗ್ ನಿಂತಿದ್ದಾನೆ. ಜಸ್ವಿನ್ ಸ್ಕೆಚ್ ನೋಡಿ ಗಾಯ್ಸ್. ವಾ ವೀರ ಉಂಡಂಗ್ ಉಂಡವೇ. ಓಹೋ ಏ ಸೂಪರ್ ಬಿಡಪ್ಪ ನೀನು, ಏ ಸೂಪರ್ ನೀನು, ಏ ಬೊಂಬಟ್ ನೀನು. Bye guys. ಗಾಡಿ ಮೂವ್ ಆಗಿದೆ. ನಾವು ಆಲ್ಮೋಸ್ಟ್ ಸ್ವಲ್ಪ ದೂರ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾವು ಹೋಗೋಷ್ಟರಲ್ಲಿ ಇವಾಗ ನೈಟ್ ಆಗುತ್ತೆ. 7 hours ಜರ್ನಿ. ಬನ್ನಿ ಹೋಗುವ, ಬನ್ನಿ ಹೋಗುವ ಗಾಯ್ಸ್ ಅನ್ನು, ಬನ್ನಿ ಹೋಗುವ ಗಾಯ್ಸ್. ನಾವು ಇವಾಗ ಚಿಪ್ಸು, ಜ್ಯೂಸು, ಕುರ್ಕುರ ಅನ್ನಿ ತಿಂದೆ ಅಂತ ಹೇಳುದು. ಚಿಪ್ಸು ಜ್ಯೂಸ್ ಎಲ್ಲ ತಿಂದೆ ಗಾಯ್ಸ್. ಕುರ್ಕುರೆ ಮೊಮ್ಮರ ಎಲ್ಲ ತಿಂದೆ ಬಾಯ್. ಚೆನ್ನಾಗಿದೆ ಗಾಯ್ಸ್, ನೀವು ತುಂಬ ಚೆನ್ನಾಗಿದೆ ಗಾಯ್ಸ್. ತುಂಬಾ ಚೆನ್ನಾಗಿದ್ದೀರ ಗಾಯ್ಸ್. ಸಕ್ಕತ್ತಾಗಿದೆ. ಫಂಟಾಸ್ಟಿಕ್ ಇದೆ, ಮಾಬುಳಸ್ ಇದೆ, ಎಲ್ಲ ಇದೆ. ಹಂಗೆ ತೀಟೆ ಚೆನ್ನಾಗಿ ಮಾಡ್ತಾನೆ. ಕರೆಕ್ಟಾಗಿ ಒಪ್ಕೊತಾನೆ ನೋಡಿ ಗಾಯ್ಸ್. ನೀನ್ ತೀಟ ತಾನೆ. ಅದೇ 45. Happy birthday to you, happy birthday to you, happy birthday to you, Mate.
ಹ್ಯಾಪಿ ಬರ್ಡೇ ಟು ಯು. ಗೈಸ್, ನಮ್ಮ ಅತ್ತೆ ಅವರು 45ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಕೇಕ್ ಅನ್ನು ತಿನ್ನಿ ನೀವೇ. ನಿಂತ್ಕೊಳ್ರಿ ಅಕ್ಕ ತಂಗಿರಲ್ಲ. ಹ್ಯಾಪಿ ಬರ್ತ್ಡೇ ಸಾನ ಇಷ್ಟಮ ತಿನ್ನುವಂತೆ ಮಾವ. ಫೋಟೋ ಇಲ್ಲ, ಬರೀ ವಿಡಿಯೋ. ಬೇಡ ಸುಮ್ಮನೆ ಬೇಡ. ಯಾಕೆ ಸೋರ್ ನಿದ್ದೆಗಣ್ಣಲ್ಲಿದ್ದಾರೆ ಸೋರು. ಇವಾಗ ಸೋರು ಸೋಜಾ ಆಯ್ತಾರೆ. ಅತ್ತೆ ಹ್ಯಾಪಿ ಬರ್ಡೇ ಅತ್ತೆ. ನಾನು ತಿನ್ಸಿದ್ರೆ ನನ್ನ ಕೈ ಇಲ್ಲಿ ಬಂದೈತೆ. ಇವಾಗ ಕರೆಕ್ಟಾಗಿ ಅಂದರೆ ಮಾರ್ನಿಂಗು ನಾವಿವಾಗ ಮುನೀರಾಬಾದಲ್ಲಿದ್ದೀವಿ. ಆ್ಯಕ್ಚುಲಿ ನೋಡಿ, ಅಲ್ಲಿ ಹತ್ರ ನಾವು ಸ್ಟೇ ಆಗಿರೋ ಇದರಲ್ಲಿ ಡ್ಯಾಮ್ ಇದೆ. ಇದೆಲ್ಲ ರಿವರು. ನಾವು ಬಂದು ಇದರಲ್ಲಿ ವಿಲ್ಲಾದಲ್ಲಿ ಸ್ಟೇ ಆಗಿದ್ದೇವೆ. ಸಕ್ಕದಾಗಿ ಮಾತ್ರ ಐತೆ ವ್ಯೂಸು. ಮಾರ್ನಿಂಗ್ ಮಾತ್ರ ಅಲ್ಟಿಯಾಗೈತೆ. ಮಾರ್ನಿಂಗ್ ಬಂದಾಗೆಲ್ಲ ಹಿಮ ಇತ್ತು. ಇವಾಗ ಸ್ವಲ್ಪ ಬಿಸಿಲು ಇದೆಯಲ್ಲ, ಸೊ ಹಾಗಾಗಿ ನಾರ್ಮಲಾಗಿ ಕಾಣಿಸ್ತಿದೆ. ನೋಡಿ ಎಷ್ಟು ಸಕ್ಕದಾಗಿದೆ ಅಂದರೆ ಅಷ್ಟು ಸಕ್ಕದಾಗಿದೆ. ಇಲ್ಲಿಗೆ ನಾನು ಬಂದಿರೋದು ಫಸ್ಟ್ ಟೈಮು, ಬಟ್ ಸೂಪರಾಗಿದೆ. ಇವಾಗ ನಾವೆಲ್ಲ ಕ್ವಿಕ್ಕಾಗಿ ರೆಡಿ ಆಗಿದ್ದೀವಿ. ಇನ್ನೂ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ ಹೋಗುವ. ಇದೇ ನಮ್ಮ ಗೆಸ್ಟ್ ಹೌಸ್ ಅಂದರೆ ವಿಲ್ಲಾ ಲೈಕ್ ಟೈಪ್. ನೋಡಿ ಎಷ್ಟು ಸಖತ್ತಾಗಿದೆ. ಇದು ನೋಡಿ, ನಾವು ಸ್ಟೇ ಆಗಿರೋದು ಇಲ್ಲೇನೇನೆ. ಇಲ್ಲಿ 3 ರೂಮ್ಸ್ ಇದೆ ವಿತ್ ಹಾಲು, ಡೈನಿಂಗ್ ಹಾಲ್ ಎಲ್ಲ ಇದೆ. ಇಲ್ಲೆಲ್ಲ ಸ್ಪೇಸ್ ಇದೆ, ಸಖತ್ತಾಗಿದೆ. ಪುನೀತ್ ಜಶ್ವಿನ್ ಬರ್ತಾ ಇದ್ದಾರೆ ನೋಡಿ ಗಾಯ್ಸ್. ಆಮೇಲೆ ಈ ಕಾರಲ್ಲಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಎಕ್ಕು ಇವಾಗ ನಾವು ಈ ಕಾರಲ್ಲಿ ಸ್ವಲ್ಪ ಜನ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಇನ್ನು ಸ್ವಲ್ಪ ಜನ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಆ್ಯಂಡ್ ನಾನು ಔಟ್ಫಿಟ್ ತೋರಿಸಿದ್ದೀನಲ್ವ ನಿಮಗೆ. ದಿಸ್ ಇಸ್ ಮೈ ಔಟ್ಫಿಟ್. ನಾನು ಈ ಸತ ಚೂಡಿದಾರ್ ಹಾಕಿದ್ದೀನಿ ಟೆಂಪಲ್ಗೆ ವಿತ್ ಗ್ರೀನ್ ಬ್ಯಾಂಗಲ್ಸ್, ಪ್ಲೇನ್ ಗ್ರೀನ್ ಬ್ಯಾಂಗಲ್ಸ್ ವಿತ್ ಇಯರಿಂಗ್. ನೈಸ್ ನಾ? ಐ ಆಮ್ ಲುಕಿಂಗ್ ಕ್ಯೂಟ್ ನಾ? ನಾನು ಓಪನ್ ಮಾಡಿ ಎಷ್ಟು ಜನ ಹೋಗ್ತಾರದು? ಇವಾಗ ಮಮ್ಮಿದಿರಲ್ಲ ಇದ್ರಲ್ಲೇ ಕಣೋ. ಹೆಂಗ್ ಓಡಿಸ್ತಾ ಇದೆಯಾ ಹೇಳು? ರಾಂಗ್ ಆಗಿ ಓಡಿಸ್ತಾ ಇದೀಯಾ. ಬಾಯ್ ಬಾಯ್. ಇನ್ನು ನಾವು ಹೋಗ್ತಾ ಇಲ್ಲ ಗಾಯ್ಸ್, ಇನ್ನು ಹೋಗ್ತಾ ಇಲ್ಲ. ಜಸ್ಟ್ ಒಂದು ರೌಂಡ್. ಇಂದ್ರಭವನ ಗೆಸ್ಟ್ ಹೌಸ್ ಅಂದರೆ ನಮ್ಮ ಗೆಸ್ಟ್ ಹೌಸ್ ಹತ್ರನೇ ಒಂದು ಪುಟಾಣಿದು ಗಣೇಶನ ದೇವಸ್ಥಾನ ಇದೆ. ಬನ್ನಿ ಒಳಗಡೆ ಹೋಗೋಣ. ಅಜ್ಜಿ ಆಗಲೇ ಫಸ್ಟೇ ಹೋಗ್ತಾ ಇದ್ದಾರೆ ದೇವಸ್ಥಾನ ನೋಡಿ ಗೈಸ್. ಸೈಡ್ ಇದ್ದೀನಿ ಗೈಸ್ ಇವಾಗ ನಾನು. ಅಯ್ಯೋ, ಆಧಾರ್ ಕಾರ್ಡ್ ನಾನು ತಂದಿಲ್ಲ ಗೈಸ್. ದಿಸ್ ಇಸ್ ದ ಟೆಂಪಲ್. ಕ್ಲೋಸ್ ಇದೆ ಟೆಂಪಲ್. ಈಚೆ ಕಡೆಯಿಂದನೇ ಕೈ ಮುಕ್ಕೋಬೇಕು. ವೆರಿ ಗುಡ್. ಗಂಟೆ ಹೊಡಿಬೇಕು.
ವಿಘ್ನೇಶ್ವರ, ವಿಘ್ನ ವಿನಾಯಕ, ಸಂಕಷ್ಟದ ಗಣಪತಿ ಕಾಪಾಡಪ್ಪ. ಇವಾಗ ರೀಚ್ ಆಗಿದ್ದೀವಿ ಉಲ್ಗಮ್ಮ ದೇವಸ್ಥಾನ ಟೆಂಪಲ್ಗೆ. ಅತ್ತೆದಿರೆಲ್ಲ ಹೋಗಿ ಪೂಜೆ ಸಾಮಾನು ಇಸ್ಕೊತಿದ್ದಾರೆ. ದೇವಸ್ಥಾನ ನೋಡಿ, ಇದೆ ದೇವಸ್ಥಾನ ಟೆಂಪಲ್ಲು. ದೇವಸ್ಥಾನ ತೋರಿಸಿದ್ರೆ ನೀವೇನು 2 ಪೀಸ್ ತೋರಿಸ್ತಾ ಇದ್ದೀರಾ? ದಿಸ್ ಇಸ್ ಟೆಂಪಲ್. ನೋಡಿ ಗಾಯ್ಸ್, ಮಾವಂಕಾಯಿ ಈಸ್ಕೊಟ್ಟಿಲ್ಲ ಅಂತ ಹೆಂಗ್ ಕೂತಿದ್ದಾನೆ ಸಪ್ಪಗೆ ಜಶ್ವಿನು. ನೋಡಿ, ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಈಸ್ಕೊಡ್ತೀನಿ ಬಿಡು. ಪೂಜೆ ಸಾಮಾನು ತಗೊಂಡು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಗೈಸ್, ಎಂಟ್ರೆನ್ಸ್. ಗೈಸ್, ಟೆಂಪಲ್, ಉಲ್ಗಮ್ಮ ದೇವಿ ಟೆಂಪಲ್. ಇದೇ ದೇವಸ್ಥಾನ. ಪೂಜೆ ಮಾಡಿಸ್ಕೊಂಡಾಯ್ತು. ಇವಾಗೆಲ್ಲ ಬಂದಿದ್ದಾರೆ, ಹೊರಡಬೇಕು. ಕಾಲು ಸುಡ್ತಿದೆ. ಡ್ಯಾನ್ಸ್ ಆಡ್ತಿದ್ದಾನೆ ನಿಹಾಂತ್. ವಾವ್, ವಾಟ್ ಎ ಡ್ಯಾನ್ಸ್. ಬನ್ನಿ ಹೋಗೋಣ. ಆದರೆ ಏನಂದರೆ ಸಿಕ್ಕಾಪಟ್ಟೆ ಬಿಸಿಲು, ಆಯ್ತಾನೆ ಇಲ್ಲ. ಏನು ಹೇಳಿ? ದೇವಸ್ಥಾನಕ್ಕೆ ಹೋಗಿ ಬಂದು ನಾಷ್ಟ ಏನು ಮಾಡಿರಲಿಲ್ಲ. ಸೊ ನಾಷ್ಟ ಮಾಡೋಕ್ಕೆ ಬಂದಿದ್ದೀವಿ. ಸ್ವಲ್ಪ ಜನ ಬಂದಿದ್ದೀವಿ ಕಾರಲ್ಲಿ, ಇನ್ನು ಸ್ವಲ್ಪ ಜನ ನಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ನಾವು ಹೋಗಿ ಪಿಕ್ ಮಾಡ್ಕೊಂಡು ಬರ್ತಾರೆ. ಬನ್ನಿ, ಆರ್ಡರ್ ಮಾಡಿದ್ದೀವಿ ಪೂರಿ, ದೋಸೆ, ಇಡ್ಲಿ, ಸಮಥಿಂಗ್ ಎಲ್ಲ. ಬನ್ನಿ ತಿನ್ನುವ. ಬರ್ತಾ ಇದೆ, ಇನ್ನೂ ಬಂದಿಲ್ಲ. ಬನ್ನಿ ತಿನ್ನೋಣ. 1 ಲೀಟ್ರದೇ 3 ಕೊಡಿ ಗೈಸ್. ನಮ್ಮ ಪುನೀತ್ ಅಂತೂ ಫುಲ್ಲು ಟಯರ್ಡ್ನೆಸ್ಸು ಎಲ್ಲ ಆಗಿದೆ ಅಲ್ವಾ ಅಲ್ವಾ ಅಲ್ವಾ? ಇಡ್ಲಿ ಬಂದಿದೆ, ತಿನ್ನೋಣ ಬನ್ನಿ. ಮತ್ತೆ ಅವ್ರು ನೋಡಿ ಫಿಶ್ ಹಾಕ್ತಾ ಇದ್ದಾರೆ ಒಲೆಯಲ್ಲಿ. ನಮ್ಮ ಮತ್ತೆ ಫಿಶ್ ತಿಂತಾ ಇದ್ದಾರೆ. ಗೈಸ್ ನೋಡಿ, ಬಿಸಿ ಬಿಸಿ ಫಿಶ್ ಈಜಾಡ್ಕೊಂಡು ಬರ್ತೈತೆ. ಗೈಸ್, ಗೀ ರೈಸು, ಚಿಕನ್ ಸಾರು ನಮ್ಮ ಸರ ಅತ್ತೆ ಅವ್ರು ಮಾಡಿರೋದು. ನೋಡಿ ಸರ ಅತ್ತೆ ಇಲ್ಲಿ. ಅವರಿಬ್ರು ಫಿಶ್ ಮಾಡ್ತಿದ್ದಾರೆ. ಉಮಾ ಅತ್ತೆ ಮತ್ತೆ ದೇವಿ ಅತ್ತೆ ಅವರು ಮಾಡಿ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಎಲ್ಲ ಊಟ ಮಾಡ್ತಿದ್ದಾರೆ. ಮಾಡಿ ಎಲ್ಲ ಊಟ ಎಲ್ಲ ಚೆನ್ನಾಗಿದೆಯಾ? ಹೇ ಗಾಯ್ಸ್, ಏನಪ್ಪ ಅಂದರೆ ಟೆಂಪಲ್ ಹೋಗಿ ಬಂದು ಫುಲ್ಲು ಟಯರ್ಡ್ ಆಗಿದ್ದು. ಫುಲ್ಲು ಸಿಕ್ಕಾಪಟ್ಟೆ ಬಿಸಿಲು ನೋಡಿ. ಆಲ್ಮೋಸ್ಟ್ ನಾನು ಟ್ಯಾನೇ ಆಗೋಗಿದ್ದೀನಿ. ಬಂದು ಇಲ್ಲಿ ಅಂದರೆ ಮಲ್ಕೊಂಡು, ಅಂದರೆ ಎಲ್ಲರೂ ಮಲ್ಕೊಂಡಿದ್ರು. ಅಂದರೆ ಅತ್ತೆದಿರು, ಅಂದರೆ ನಾವೆಲ್ಲ ಮಲ್ಕೊಬಿಟ್ಟಿದ್ವು. ಅತ್ತೆದಿರು ಮಧ್ಯಾಹ್ನಕ್ಕೆ ಅಡುಗೆಗೆ ರೆಡಿ ಮಾಡಿದರು. ಲೈಕ್ ಗೀ ರೈಸು, ಚಿಕನ್ ಸಾರು, ಫಿಶ್ ಫ್ರೈ ತಿಂದಾಯಿತು. ನೀವೇ ನೋಡಿರ್ತೀರ ಈ ವ್ಲಾಗಲ್ಲಿ, ಸಖತ್ತಾಗಿ ಮಾಡಿದರು. ಆ್ಯಂಡ್ ಇವಾಗ ನಮಗೆ ಟ್ರೈನ್ ಬಂದು 8:30 ಇದೆ, ಹೋಗಬೇಕು. ಇವತ್ತು ನೈಟೇ ರಿಟರ್ನ್ ಆಗ್ತಾಯಿದ್ದೀವಿ ನಾವು ಬ್ಯಾಂಗ್ಳೂರ್ಗೆ. ಬನ್ನಿ ಹೋಗುವ. ಆ್ಯಂಡ್ ಇಲ್ಲಿ ಜಾಗ ಆ್ಯಂಡ್ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನೊಂದು ಹೇಳಬೇಕಂದ್ರೆ ಗಾಯ್ಸ್, ಇವಾಗ ನಾನು ಹೋಗಿದ್ನಲ್ಲ ಉಲ್ಗಮ್ಮ ದೇವಿ ಟೆಂಪಲ್ಗೆ, ಆ ದೇವರು ಅಂದರೆ ಲೈಕ್ ಅದು ನಿಮಗೆ ವಿಯರ್ಡ್ ಅನಿಸ್ಬೋದು, ಬಟ್ ಅದು ನನ್ನ ರಿಯಲ್ ಅಂದರೆ ನನ್ನ ಕನಸಲ್ಲಿ ಬಂದಿತ್ತು. ಅಂದರೆ ನಮ್ಮನೆ ದೇವರು ಪೂಜೆ ಕೊಡಬೇಕಾಗಿತ್ತು ಮುತ್ತಾಲಮ್ಮಂಗೆ. ಸೊ ಹಾಗಾಗಿ ಕೊಡೋಕ್ಕಾಗಿರಲಿಲ್ಲ. ಆವಾಗ ಈ ದೇವರು ಕನಸಲ್ಲಿ ಬಂದಿದ್ದರು.
ನೋಡಿದ್ರೆ ನಾನೆಲ್ಲೋ ನನ್ನ ಮುತ್ತಲಮ್ಮ ಅಂತಲೇ ಅಂದ್ಕೊಂಡಿದ್ದೆ, ಅಲ್ಲ. ಬಟ್ ಈ ದೇವರು ಇವಾಗ ನೋಡಿದ್ವಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಇರೋದು. ನನ್ನ ಕನಸಲ್ಲಿ ಬಂದಿರೋ ದೇವ್ರ ಥರನೇ. ನನಗೆ ನೋಡಿ ಶಾಕ್ ಆಗೋಯ್ತು, ಏನಪ್ಪ ಸೇಮ್ ಅದೇ ಥರ ಇದೆ ಅಂತ. ಒಂದು ಕಡೆ ಶಾಕ್ ಆಯಿತು, ಒಂದು ಕಡೆ ಖುಷಿ ಆಯಿತು, ಒಂಥರ ಅಳುನೇ ಬರೋಂಗಾಯಿತು. ಅದೊಂಥರ ಹೇಳೋಕ್ಕಾಗಲ್ಲ ಆ ಥರ ಫೀಲಿಂಗ್. ಅಂದರೆ ಅಲ್ಲೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಯೋಂಗಿಲ್ಲ ಅಂತ ಹೇಳಿದ್ರು ದೇವಸ್ಥಾನದ್ದು, ಅಂದರೆ ದೇವಸ್ಥಾನದೊಳಗೆ ದೇವ್ರದ್ದು. ಸೊ ನಾವು ತೆಗ್ದಿಲ್ಲ, ಈಚೆ ಕಡೆ ಮಾತ್ರ ತೆಗ್ದಿದ್ದೀನಿ. ಇದು ಬಂದು ಬಳ್ಳಾರಿ ಡಿಸ್ಟಿಕ್ಕು ಮುನಿಬಾರ್ ಏನದು ಮುಂದ್ರಾಬಾದ್. ಕರೆಕ್ಟ್ ನನಗೆ ಅದು ಹೆಸರೇ ಬರ್ತಾಯಿಲ್ಲ. ಒಳ್ಳೆ ಮುಸ್ಲಿಮ್ಸ್ ಅವ್ರ ಹೆಸರು ಇದ್ದಂಗೆ ಆಯ್ತಲ್ವಾ, ಅದಕ್ಕೆ ಬರ್ತಾಯಿಲ್ಲ. ಮುಂದ್ರಾಬಾದ್ ಅಂದರೆ ಬಳ್ಳಾರಿ ಡಿಸ್ಟಿಕಲ್ಲಿ ಮುಂದ್ರಾಬಾದಲ್ಲಿ ಹುಲ್ಗಮ್ಮ ದೇವಿ ಟೆಂಪಲ್ ಅಂತ ಇದೆ. ಬನ್ನಿ, ಅಂದರೆ ಇಲ್ಲಿರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಅಂದರೆ ಬೆಂಗಳೂರಲ್ಲಿ ಇರೋರಿಗೆ ಕೆಲವೊಬ್ರೊಬ್ರು ಗೊತ್ತಿರುತ್ತೆ, ಒಬ್ಬೊಬ್ರು ಗೊತ್ತಿಲ್ಲ. ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿರೋದು, ಮತ್ತು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ದೇವ್ರು ಮಾತ್ರ ಇನ್ನೂ ಸೂಪರ್. ಅದು ಹೇಳೋಕ್ಕಾಗಲ್ಲ, ದೇವ್ರನ್ನ ನೋಡೋದೇ ಒಂಥರ, ನೋಡೋಕ್ಕೆ 2 ಕಣ್ಗಳು ಸಾಕಾಗಲ್ಲ ಅಂತ ಅನ್ಕೋತೀನಿ. ಇನ್ನೊಂದು ನಮ್ಮ ಅತ್ತೆ ಮತ್ತು ಗಾನ್ವಿ ಬಂದು ಈ ದೇವ್ರ ಕೈ ಮುಕ್ಕೊಂಡಾದ್ಮೇಲೆ ಅಂತೆ ಅವ್ರು ಹುಟ್ಟಿರೋದು. ಸೊ ಅವ್ರು ಯಾವಾಗಲೂ ಪ್ರತಿ ವರ್ಷನೂ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇನ್ನೊಂದು ಏನಂದರೆ ಇವತ್ತು ನಮ್ಮ ಅತ್ತೆದು ಬರ್ತಡೇ. ಸೊ ಅವ್ರು ಯಾವಾಗಲೂ ಪ್ರತಿ ವರ್ಷನೂ ಬಂದು ಇಲ್ಲಿ ಕೈ ಮುಕ್ಕೊಂಡು ಪೂಜೆ ಕೊಟ್ಟು ಮಡ್ಲಕ್ಕಿ ಕೊಟ್ಟು ಹೋಗ್ತಾರೆ. ಸೇಮ್ ಇವಾಗ ಏನಂದರೆ ಅವ್ರದ್ದು ಬರ್ತಡೇ ಇತ್ತು ಒಂದು, ಅದಕ್ಕೆ ಇಲ್ಲಿಗೆ ಬಂದಿರೋದು. ಇನ್ನೊಂದು ದೇವ್ರನ್ನ ನೋಡಬೇಕು ಅನ್ನೋದೊಂದು, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಫ್ಯಾಮಿಲಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ. ಬಟ್ ತುಂಬ ಚೆನ್ನಾಗಾಯಿತು, ದರ್ಶನವೂ ತುಂಬ ಚೆನ್ನಾಗಿತ್ತು. ಜನ ಸ್ವಲ್ಪ ಕಮ್ಮಿ ಇದ್ದರು. ಹೋದ ಮಂತೆಲ್ಲ ಇದಿತ್ತಂತೆ, ಏನಪ್ಪ ಹಬ್ಬ ಇತ್ತಂತೆ, ಜಾತ್ರೆ ಇತ್ತಂತೆ. ಸೊ ತುಂಬ ಸಿಕ್ಕಾಪಟ್ಟೆ ರಶ್ ಇತ್ತು, ಎಲ್ಲೆಲ್ಲಿಂದನೂ ಜನ ಬಂದಿದ್ರಂತೆ. ಸೊ ಇವಾಗ ಈ ಮಂತಲ್ಲಿ ಯಾರೂ ಇರಲಿಲ್ಲ ಸದ್ಯಕ್ಕೆ, ಫ್ರೀಯಾಗಿತ್ತು. ಅಂದರೆ ಸ್ವಲ್ಪ ಜನ ಇದ್ದರು, ಜಾಸ್ತಿ ಜನ ಇರಲಿಲ್ಲ. ಚೆನ್ನಾಗಿತ್ತು, ಚೆನ್ನಾಗಾಯಿತು ದರ್ಶನ. ನನಗೂ ತುಂಬ ಖುಷಿ ಆಯಿತು, ಆ ದೇವ್ರನ್ನ ನೋಡಿ ಒಂಥರ ಮನ್ಸಿಗೆ ನೆಮ್ಮದಿ ಸಿಕ್ತು. ಇನ್ನೊಂದು ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಊಟ ಮಾಡು ಆಯಿತು. ಇನ್ನೇನು ನಾವು ಒಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ಏನಾರು ಹೊರಗಡೆ ಪ್ಲೇಸಸ್ ಇದ್ದರೆ ನೋಡಿಕೊಂಡು ಇನ್ನು ಬೆಂಗಳೂರಿಗೆ ಟ್ರೈನ್ ಹತ್ತದೆ. ಬನ್ನಿ ಹೋಗೋಣ. ಹೋಗ್ತಾ ನಿಮಗೆ ನಾನು ಎಲ್ಲೆಲ್ಲಿ ಹೋಗಿದ್ದೀನಿ, ಏನೇನು ಮಾಡ್ತೀನಿ ಎಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ. ಇವಾಗೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಓಡ್ತಾ ಇದ್ದೀವಿ. ಅತ್ತೆಯವ್ರು ಆಲ್ರೆಡಿ ಹೊರಟಿದ್ದಾರೆ. ಇವಾಗ ನಾವೆಲ್ಲ ಓಡ್ತಾ ಇದ್ದೀವಿ. ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇವಾಗ ಓಡ್ತಾ ಇದ್ದೀವಿ. ಕಾರ್ ಬರ್ತಿದೆ, ಬನ್ನಿ ಹೋಗುವ. ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ, ಬನ್ನಿ. ಹೊಸಪೇಟೆ ರೈಲ್ವೆ ಸ್ಟೇಷನು. ರೈಲ್ವೆ ಸ್ಟೇಷನ್ನೇ ಹಂಪಿ ಸ್ಟೈಲಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದಾರೆ, ಸಖತ್ತಾಗಿದೆ. ಹೊಸಪೇಟೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ನಮ್ಮ ಟ್ರೈನ್ ಇನ್ನೂ ಬಂದಿಲ್ಲ. ಇದು ಯಶವಂತಪುರಂಗೆ ಹೋಗೋ ಟ್ರೈನು. ನಮ್ಮ ಟ್ರೈನ್ ನೆಕ್ಸ್ಟ್ ಟ್ರೈನ್ ಬರುತ್ತೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಲಗೇಜ್ ಎಲ್ಲ ವೆಯ್ಟಿಂಗ್ ಹಾಲಲ್ಲಿ ಇಟ್ಟಿದ್ದೀವಿ. ಸ್ವಲ್ಪ ವಾಕ್ ಅಂತ ಬಂದಿದ್ದೀವಿ, ಹೋಗೋಣ ಬನ್ನಿ. ನಾವಿವಾಗ ಟ್ರೈನ್ ಹತ್ತಿ ಊಟ ಎಲ್ಲ ಮಾಡಾಯಿತು. ಇವರೇ ಲಾಸ್ಟಲ್ಲಿ ಊಟ ಮಾಡ್ತಾ ಇರೋದು. ಇವ್ರು ನೋಡಿ, ಒಂದ್ ಕಲ್ಲಲ್ಲಿ 2 ಅಕ್ಕಿ ಹೊಡೆದಂಗೆ. ನನಗೆ ಸಾಕು. ಟ್ರೈನಲ್ಲಿ ಹೋಗ್ತಾ ಇದೀವಿ ಗಾಯ್ಸ್, ಬನ್ನಿ ಹೋಗೋಣ. ಹೇಗಿತ್ತು ಊಟ? ತುಂಬ ಚೆನ್ನಾಗಿ. ನನ್ಗೆ ಗೊತ್ತಿಲ್ಲಪ್ಪ, ನಿನ್ನ ಒಪಿನಿಯನು. ಮದುವೆ ಮುಂಚೆ ಇದ್ದಂಗೆ ಇರಲ್ಲ ನೀನು. ಇಲ್ಲ ಕಣ, ಚೇಂಜ್ ಆಗಿದ್ಯಾ.
ಅದು 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 ಲವ್ ಮ್ಯಾರೇಜ್ ಆಗಿರೋರ್ದು. ಅರೇಂಜ್ ಮ್ಯಾರೇಜ್ ಆಗಿರೋರ್ದು ಇವಾಗ ಶುರು ಆಗುತ್ತೆ. ಏನ್ ಗೊತ್ತಾ, ಲವ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಬಿಡಿಸ್ಬಿಡ್ತೀವಿ, ಆದ್ಮೇಲೆ ನೀವು ಪರ್ಮನೆಂಟ್ ನಮ್ಮ ಬಿಟ್ಟೆಲ್ಲ ನೋಡ್ತೀರಾ. ನೀನ್ ಬಿಟ್ಟಿದ್ಯಲ್ಲಮ್ಮ ನಾನಾ ಮನೇಲಿ ಎಂಟಿ ಆಚೆ ಕಡೆ ಬೇರೆ ಶಕ್ತಿ ಇರುತ್ತಲ್ಲ ನಿಂಗೆ. ನೋಡ್ದ ಕಾವ್ಯ ಏನ್ ಅಂತಿದ್ದಾರೆ ಹಾಗಾದ್ರೆ ನಮ್ಮ ಅಣ್ಣನ ಫಸ್ಟ್ ಇದು ನಮ್ಗೆ ಯಾರಿಲ್ಲಪ್ಪ, ನಾವು ಪೇಷಂಟ್ ನಾವು. ಹೇ ಗಾಯ್ಸ್, ನಾವು ಟ್ರೈನ್ ಇಳಿದು ಅಂದರೆ ಟ್ರೈನು ನೈಟ್ ಹತ್ತೋದ್ರಿಂದ ಸೊ ನೈಟ್ ಸ್ವಲ್ಪ ಹೊತ್ತು ಮಲ್ಕೊಂಡು 5:30ಗೆಲ್ಲ ಇಳಿದು ಮನೆಗೆ ಬರೋಷ್ಟರಲ್ಲಿ 6:30 ಆಯಿತು. ಮೆಜೆಸ್ಟಿಕಲ್ಲಿ ಹಿಡಿದು ನಾವು ಮನೆಗೆ ಬರೋಷ್ಟು 6:30 ಆಯಿತು. ಸೊ ನಿದ್ದೆ ಏನೂ ಇರಲಿಲ್ಲ. ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಡ್ಯೂಟಿಗೆ ಬೇರೆ ಹೋಗಬೇಕಾಗಿತ್ತು. ಎದ್ದು ನಾಷ್ಟ ಪ್ರಿಪೇರ್ ಮಾಡಿ ಡ್ಯೂಟಿಗೆ ನಾನು ಜಾಯ್ನ್ ಆದೆ. ಮತ್ತು ಇದಾಗಿತ್ತು ನಮ್ಮ ಮೀನ್ಸ್ ನಾವು ಹೋಗಿರೋ ಉಲ್ಗಮ್ಮ ದೇವಿ ಟೆಂಪಲ್ ವ್ಲಾಗ್ ಆಗಿದೆ ಇದು. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಇಷ್ಟ ಆಗಿರೋಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಫಸ್ಟ್ ಟೈಮ್ ಹೋಗಿರೋದು, ತುಂಬ ಒಂಥರ ಖುಷಿ ಆಯಿತು. ಆ ದೇವ್ರನ್ನ ನೋಡಿ ಒಂಥರ ಅದು ವೈಬೇ ಬೇರೆ ಥರ ಇತ್ತು. ತುಂಬ ಖುಷಿ ಆಯಿತು ಅಂತ ಹೇಳೋಕ್ಕಾಗಲ್ಲ. ಆ ಥರ ಒಂಥರ ಖುಷಿ ಇತ್ತು. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದೆಲ್ಲ ತುಂಬ ಖುಷಿ ಅಂತ ಅನಿಸ್ತು. ಒಂಥರ ಒಳ್ಳೆ ಟ್ರಿಪ್ ಆಯಿತು, ತುಂಬ ಚೆನ್ನಾಗಿತ್ತು. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದಂತೂ ಮರಿಬೇಡಿ ಇನ್ಸ್ಟಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.